ನಮಸ್ಕಾರ. ಇವತ್ತು ಮೀಡಿಯಾದಲ್ಲಿ ಬರಲಿಕ್ಕೆ ಕಾರಣ ಏನಂತಂದ್ರೆ, ಮಾನ್ಯ ಶಾಸಕರಾದಂಥ ಸಿದ್ಲಿಂಗಪ್ಪ ಪಾಟೀಲ್ ಅವರು ಮೊನ್ನೆ ಬೆಳೆ ಸಮೀಕ್ಷೆ ಮಾಡಲಿಕ್ಕೆ ಹೋಗ್ಯಾರ. ಬೆಳೆ ಸಮೀಕ್ಷೆ ಮಾಡಲಿಕ್ಕೆ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಕರೆದುಕೊಂಡು ನಮ್ಮದು ಮಮದಾಪುರ ವಾಡಿ ಆ ಭಾಗದಾಗ ಹೋಗಿ ಬೆಳೆ ಸಮೀಕ್ಷೆ ಮಾಡ್ಯಾರ. ಮಾಡಲಿ, ಯಾಕಂತಂದ್ರೆ ರೈತರು ತುಂಬ ಕಷ್ಟದಾಗ ಬೆಳೆ ಸಮೀಕ್ಷೆ ಮಾಡೇಬೇಕಾಗಿತ್ತು. ಅದ್ರಲ್ಲಿ ನನ್ನದೇನು ಪ್ರಶ್ನೆ ಅಂತಂತಂದ್ರೆ, ನಮ್ಮ ತಾಲೂಕಿನಿಂದ ಆಲ್ರೆಡಿ ಅಧಿಕಾರಿಗಳು ಬೆಳೆ ಸಮೀಕ್ಷೆ ಮಾಡಿ ಏನಪ್ಪ ಅಂತಂದ್ರೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಅವರಿಗೆ ರಿಪೋರ್ಟ್ ಕೊಟ್ಟು, ಜಾಯಿಂಟ್ ಡೈರೆಕ್ಟರ್ ಏನಪ್ಪ ಅಂತಂತಂದ್ರೆ ಆಲ್ರೆಡಿ ಬೆಳೆ ಸಮೀಕ್ಷೆ ಅಧಿಕಾರಿಗಳು ಏನು ಮಾಡ್ಯಾರ, ಅದು ಸರ್ಕಾರಕ್ಕೆ ಸಲ್ಲಿಸ್ಯಾರ. ನಂದೇನು ಪ್ರಶ್ನೆ ಇದೆ ಅಂತಂತಂದ್ರೆ, ನೀವು ಬೆಳೆ ಸಮೀಕ್ಷೆ ಮಾಡಪ್ಲೇ ಇತ್ತು ಅಂತಂತಂದ್ರೆ ಇಷ್ಟು ದಿವಸ ಏನು ಮಾಡಬೇಕು ಶಾಸಕರೇ? ನೀವು ಜೂನ್ಲಿಂದ ನಾವು ಬಿತ್ತಲು ಹಿಡ್ಕೊಂಡು ಮೊನ್ನೆ ತನೂ ಮಳೆಯಲ್ಲಿ ಇಲ್ಲಿ ಭಾಗದಾಗ ಎಲ್ಲ ಬೆಳೆಗಳು ಒಣಗಿವೆ. ಅದರಲ್ಲಿ ವಿಶೇಷವಾಗಿ ಉದ್ದು ಮತ್ತು ಹೆಸರು 99% ಅಲ್ಲ, 100% ಹಾಳಾಗಿದೆ. ಅವು ಬೆಳೆನೇ ಆಗಿಲ್ಲ. ಇನ್ನು ಉಳಿದು ಏನಪ್ಪ ಅಂತಂದ್ರೆ ಸೋಯಾ ತೊಗರಿ ಏನಪ್ಪ ಅಂದ್ರೆ ಸೋಯಾ ಹಚ್ಚಿ ಕಾಣತ್ತದೇನ, ಅದರೊಳಗೇನು ಕಾಯಿನೂ ಇಲ್ಲ, ಅದ್ರಾಗ ಹೂವು ಬಂದ್ರೆ ಎಲ್ಲಿ ಚಪ್ಪಾಗ್ಯಾವ, ಆ ಬೆಳೆನೂ ಹಾನಿ ಆಗ್ಯದ, ತೊಗರಿನೂ ಹಾನಿ ಆಗ್ತದೆ. ಆದ್ರೆ ನೀವು ಬೆಳೆ ಸರ್ಕಾರಕ್ಕೆ ವರದಿ ಹೋಗಿದ ಮ್ಯಾಗ ನಂತರ ಯಾಕೆ ನೀವು ಬೆಳೆ ಸಮೀಕ್ಷೆ ಮಾಡಿದ್ರಿ? ಇದು ಏನು ನಿಮ್ಮ ಡಬಲ್ ಪಾಲಿಶ್ ಇದೆ ನಂಗೆ ತಿಳಿದಿಲ್ಲ. ಯಾಕಂತಂತಂದ್ರೆ ನೀವು ಅಧಿಕಾರಿಗಳು ಮತ್ತೊಮ್ಮೆ ಏನಾರ ಇಲ್ಲಿ ಸಮೀಕ್ಷೆ ಸರ್ಕಾರಕ್ಕೆ ಸಲ್ಲಿಸ್ತಾರೇನು? ಆಲ್ರೆಡಿ ಅಧಿಕಾರಿಗಳು ತಮ್ಮ ವರದಿ ಏನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಸಲ್ಲಿಸ್ಯಾರ. ಯಾವ ಮುಖಾಂತರ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಏನಪ್ಪ ಅಂತಂತಂದ್ರೆ ಬೆಳೆ ಸಮೀಕ್ಷೆದ ರಿಪೋರ್ಟ್ ಕೇಳಿದ್ರು, ಅವ್ರು ಸ್ವತಃ ಓಡಾಡಿ, ಅವ್ರು ಸ್ವತಃ ಸರ್ವೆ ಮಾಡಿ, ಅವ್ರು ಸ್ವತಃ ಏನಪ್ಪ ಅಂತಂತಂದ್ರೆ ಎಲ್ಲ ಅಧಿಕಾರಿಗಳಿಗೆ ಹೇಳಿದ ಮ್ಯಾಗ ಎಲ್ಲ ಮಾಡಿದ್ರು. ಜನರು ನಿಮ್ಗೆ ರೈತರ ಬಗ್ಗೆದಾಗ ನಿಮ್ಗೆ ಕಾಳಜಿ ಇಲ್ಲೇನು ಅಂತ ನಾ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನೀವು ಸುಮ್ಮ ಮಂದಿಗೆ ಕಣ್ಣೀರು ಹೊಸದಕ್ಕ, ಮಂದಿಗೆ ಏನಪ್ಪ ಅಂತಂದ್ರೆ ತೋರ್ಸ ಸಲ್ಯಾಕ ಮತ್ತು ಮ್ಯಾಗಿಂದ ಹೇಳ್ತೀರಿ ಡಬಲ್ ಪಾಲಿಶಿ ಮಾತಾಡ್ತೀರಿ. ಇದು ಯಾವ ಪಾಲಿಶಿ ಇದೆ ಮಾನ್ಯ ಶಾಸಕರೇ? ಜನರಿಗೆ ಗೊತ್ತಾಗಬೇಕಲ್ಲ. ನೀವು ಪೇಪರ್ದಾಗ ಬಂದು ಇವತ್ತಿನ ಪೇಪರ್ದಾಗೂ ಬಂದದ ನಿಮ್ಮ ಬೆಳೆ ಸಮೀಕ್ಷೆ, ಎಲೆಕ್ಟ್ರಾನಿಕ್ ಮೀಡಿಯಾದಾಗ ಬಂದದ, ಪ್ರಿಂಟ್ ಮೀಡಿಯಾದಾಗ ಬಂದದ, ಬರಲಿ. ಆದ್ರೆ ನೀವು ನಿಜವಾದ ರೈತ ಬರ ಕಾಳಜಿ ಇರ್ತಿತ್ತು ಅಂತಂದ್ರೆ ನೀವು 15 ದಿವಸದೊಳಗೆ 20 ದಿವಸದೊಳಗೆ ಇದು ಮಾಡಿ ಒಂದು ಸಿಂಗಲ್ ಸ್ಟೇಟ್ಮೆಂಟ್ ಇಲ್ಲ ನಿಮ್ಮದು. ನೀವೇನಪ್ಪ ಅಂತಂದ್ರೆ ಮೊನ್ನೆ ಇದು ಮಾಡಿರಿ, ಸದನದಾಗೂ ನೀವು ಸಿಂಗಲ್ ಇದ್ರ ಬಗ್ಗೆದಾಗ ಚಕ್ಕಾರ ಎತ್ತಿಲ್ಲ. ರೈತರು ಇವತ್ತು ನೀವು 175 ತಾಲೂಕದಾಗ ಸುಮಾರು ಏನಪ್ಪ ಅಂತಂದ್ರೆ 80% ತಾಲೂಕುಗಳು ಏನಪ್ಪ ಅಂದ್ರೆ ಬರಗಾಲದಾಗ ಪೀಡಿತದಾಗ ಏನಪ್ಪ ಅಂತಂದ್ರೆ ಸುಮಾರು 30-40 ವರ್ಷ ಆದ್ಮೇಲೆ ಈ ರೀತಿ ಏನಪ್ಪ ಅಂದ್ರೆ ಸ್ಥಿತಿ ನಿರ್ಮಾಣ ಆಗ್ಯದ. ಆದ್ರೂ ನೀವು ಕಾಟಾಚಾರಕ್ಕೆ ಏನಪ್ಪ ಅಂತಂದ್ರೆ ಬೆಳೆ ಸಮೀಕ್ಷೆ ಮಾಡ್ತಾ ಇರತ್ತೀರಿ. ಇದು 100ಕ್ಕೆ 100 ತಪ್ಪದ. ಇದು ನಿಮ್ಮದು ಡಬಲ್ ಪಾಲಿಶ್ ಇದೆ. ಇದು ಸುಮ್ಮನೆ ನೀವೇನಪ್ಪ ಅಂತಂದ್ರೆ ನಾವೇ ಮಾಡಿದ ಅಂತ ದೃಷ್ಟಿಕೋನದಾಗ ನೀವು ಬೆಳೆ ಸಮೀಕ್ಷೆ ಮಾಡಿರಿ. ಇದಕ್ಕೇನಪ್ಪ ಅಂತಂದ್ರೆ ಈ ಮೀಡಿಯಾ ಮುಖಾಂತರ ನಾವು ಖಂಡಿಸ್ತೇವೆ ನಿಮ್ದು ಈ ನೀತಿಗೆ. ಎರಡನೇದು ಶಾಸಕರೇ, ನೀವು ಇನ್ನೊಂದೇನಪ್ಪ ಅಂತಂದ್ರೆ ಆರೋಪ ಏನು ಮಾಡಿರಿ ಅಂತಂತಂದ್ರೆ, DCC ಬ್ಯಾಂಕ್ನಾಗ ಉಪಾಧ್ಯಕ್ಷರು ಚೆಕ್ ಮ್ಯಾಗ ಸಿಗ್ನೇಚರ್ ಅದ. ಅದು ಯಾಕೆ ಸಿಗ್ನೇಚರ್ ಅದ ಅಂತಂದ್ರೆ ಕಿಕ್ ಬ್ಯಾಕ್ ಪಡೆಸಲಿಕ್ಕೆ ಸಿಗ್ನೇಚರ್ ಅದ ಅಂತ ನೀವು ಹೇಳಿರಿ. ಯಾರು ಕಿಕ್ ಬ್ಯಾಕ್ ಯಾವ ರೀತಿ ತೊಗೊಂಡ್ರು? ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಮಾನ್ಯ ಈಶ್ವರ್ ಖಂಡ್ರೆ ಅವರು ಫ್ಯಾಕ್ಟ್ರಿ ಬಿಡಾಗ ಫ್ಯಾಕ್ಟ್ರಿ ಮ್ಯಾಗ ಏನಪ್ಪ ಅಂದ್ರೆ ಸಾಲ ಇದ್ದಿಲ್ಲ, ಫ್ಯಾಕ್ಟ್ರಿದಾಗ ದುಡ್ಡಿತ್ತು. ಆ ದುಡ್ಡು ಇಟ್ಟು ಏನಪ್ಪ ಅಂತಂತಂದ್ರೆ ಅವ್ರು ಫ್ಯಾಕ್ಟ್ರಿ ಬಿಟ್ಟು 2010 ಅಥವಾ 11 ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನ 10 ಆಗಲಿ 11 ವರ್ಷ ಆಗಲಿ 12 ವರ್ಷ ಆಗಲಿ BJPಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರೂ ಫ್ಯಾಕ್ಟ್ರಿ ಅಧ್ಯಕ್ಷ ಆಗ್ಯಾರ. ಮತ್ತು ಆ ಲೀಡರ್ಗಳು ಯಾರಿಗೆ ಕಿಕ್ ಬ್ಯಾಕ್ ಕೊಟ್ಟಿದ್ದೇವೆ ಅಂಬೋದು ನೀವು ಅವ್ರ ಕೇಳ್ಕೋಬೇಕಲ್ಲ. ನೀವು ಅವ್ರಲ್ಲಿಂದ ಹೇಳಿಸ್ರಿ, ನಾವು ಇಂಥವ್ರಿಗೆ ಭೀಮರಾವ್ ಗೌಡ್ರಿಗೆ ಎಷ್ಟು ಕಿಕ್ ಬ್ಯಾಕ್ ಕೊಟ್ಟಿದ್ದೆವು, ಅದ್ರ ಮ್ಯಾಗೆ ಅವ್ರು ಸಿಗ್ನೇಚರ್ ಮಾಡ್ಯಾರ. ನೀವೇನು ಹೇಳಿದ್ರಲ್ಲ ಉಪಾಧ್ಯಕ್ಷ ಚೆಕ್ ಮ್ಯಾಗ ಸಿಗ್ನೇಚರ್ ಮಾಡಲಕ್ಕ ಅಧಿಕಾರಿ ಇರಲ್ಲ ಅಂತೇಳಿ, ಅದು ಹಂಗಿರಲ್ಲ ರಾಜಕೀಯ. ಯಾರು ಪವರ್ಫುಲ್ ಮನುಷ್ಯ ಇರ್ತಾನ ಆ ಮನುಷ್ಯಗೆ ಯಾವಾಗ ಭೀ ವ್ಯಾಲ್ಯೂ ಇರ್ತದೆ. ಭೀಮರಾವ್ ಗೌಡ್ರು ಒಬ್ರು ಪವರ್ಫುಲ್ ಮನುಷ್ಯ ಇದ್ರು. ಹೀಗಾಗಿ DCC ಬ್ಯಾಂಕ್ ಇದ್ದವ್ರು ಏನಪ್ಪ ಅಂತಂತಂದ್ರೆ ಭೀಮರಾವ್ ಗೌಡ್ರೆ ನಿಮ್ದು ಭೀ ಇರಲಿ, ಜಿಮ್ಮೆದಾರಿ ನಿಮ್ದು ಭೀ ಇರ್ತದೆ, ನೀವು ಕಲ್ತು ಹೋಗಮ್ಮಿ ಅಂತಕ್ಕಂಥ ಆ ಟೈಮ್ನಾಗ ಇರ್ತಕ್ಕಂಥ ಅಧ್ಯಕ್ಷರು ಭೀಮರಾವ್ ಗೌಡ್ರಿಗೆ ಸಂಗಟ ತೊಗೊಂಡು ಹೋಗೋ ಸಲ್ಯಾಕ ಆ ಅಧಿಕಾರ ಕೊಟ್ಟಿದ್ರು. ನೀವು ಈ ಕ್ವಶನು ಅಧಿಕಾರ ಕೊಟ್ಟಿದ್ದವ್ರಿಗೆ ಕೇಳಬೇಕು, ಭೀಮರಾವ್ ಗೌಡ್ರಿಗೆ ಕೇಳಬಾರ್ದು. ಆಯ್ತು, ಮತ್ತೊಂದು ನೀವೇನು ಕಿಕ್ ಬ್ಯಾಕ್ ಅಂದಿರಲ್ಲ, ಸುಮಾರು ಇವತ್ತು 280 ಕೋಟಿ ಏನಪ್ಪ ಅಂತಂತಂದ್ರೆ 300 ಕೋಟಿ ಸನಿ DCC ಬ್ಯಾಂಕಿಗೆ ಸಾಲ ಅದ. ಇವತ್ತು DCC ಬ್ಯಾಂಕ್ನಿಂದ BSSK ಫ್ಯಾಕ್ಟ್ರಿಗೆ ಆ ಸಾಲ ಇದ್ದಾಗ ಏನಪ್ಪ ಅಂತಂದ್ರೆ ಇರ್ತಕ್ಕಂಥ ಅಧ್ಯಕ್ಷರಿಗೆ ಆ ಟೈಮ್ನಾಗ ಅಧ್ಯಕ್ಷರಿಗೆ ಕೇಳಿ ನೀವೆಲ್ಲ BJPದವ್ರು ಯಾರ ಸರ್ ಇಷ್ಟಿಷ್ಟು ಸಾಲ ಆದಾಗ ಯಾರ್ಯಾರಿಗೆ DCC ಬ್ಯಾಂಕ್ನಾಗ ಇರ್ತಕ್ಕಂಥ ಉಪಾಧ್ಯಕ್ಷರಿಗೆ ಎಷ್ಟು ಕಿಕ್ ಬ್ಯಾಕ್ ಕೊಟ್ರಿ, ಅಧ್ಯಕ್ಷರಿಗೆ ಎಷ್ಟು ಕಿಕ್ ಬ್ಯಾಕ್ ಕೊಟ್ರಿ, ಸದಸ್ಯರಿಗೆ ಎಷ್ಟು ಕಿಕ್ ಬ್ಯಾಕ್ ಕೊಟ್ರಿ, ಇದು ಕೇಳಬೇಕಲ್ಲ ನೀವು. ಇದು ನಮಗೆ ಕೇಳಿದ್ರೆ ನಾವು ಹೆಂಗೆ ಹೇಳಕ್ ಬರ್ತದೆ? ಅವ್ರ ಬಳಿ ಕೇಳ್ಕೊಂಡು ಅವ್ರಲಿಂದ ಏನಪ್ಪ ಅಂದ್ರೆ ಪತ್ರಿಕಾ ಪ್ರಕಟಣೆ ಅಥವಾ ಪತ್ರಿಕಾ ಹೇಳಿಕೆ ಕಿಕ್ ಬ್ಯಾಕ್ ತೊಗೊಂಡಿದ್ದ ಜನರಿಗೆ ಖುನಾಲಿ. ಸುಮ್ಮನೆ ಹೆಸರಿಗೆ ನೀವು ಕಿಕ್ ಬ್ಯಾಕ್ ತೊಗೊಂಡಿದ ಅಂತಂತಂದ್ರೆ ಆರೋಪ ಮಾಡ್ಬೇಕಂತೇಳಿ ನೀವು ಸುಮ್ಮನೆ. ಯಾಕಂತಂತಂದ್ರೆ ನೀವು ಯಾವ ವಿಷಯದಲ್ಲೂ ಸೀರಿಯಸ್ ಇಲ್ಲ. ನಾ ಹೇಳಿಲ್ಲ, ಈಗ ಹೇಳಿದಂಗೆ ಆರೋಪ ಮಾಡೋದು ಓಡೋಗೋದು.
ಕಿಕ್ ಬ್ಯಾಕ್ ಹ್ಯಾಂಗ್ ತೊಗೊಳಕ್ಕಾಗ್ತದ್ರಿ? ಕಿಕ್ ಬ್ಯಾಕ್ ತೊಗೊಳಕ್ಕೆ ಏನದು ಸಾವಿರಾರು ಕೋಟಿ ಫ್ಯಾಕ್ಟ್ರಿ ಅದ, ಹೆಂಗೆ ಸಾವಿರಾರು ಕೋಟಿ ಏನದ ಉಲ್ಪರೇಟ್ ಆಗ್ತದೆ. ರೈತರ ಫ್ಯಾಕ್ಟ್ರಿ ಅದು, ರೈತರ ಹಿತ ಕಾಯ್ತಕ್ಕಂಥ ಫ್ಯಾಕ್ಟ್ರಿ, ರೈತರ ಹಿತ ಕಾಯ್ತಕ್ಕಂಥ DCC ಬ್ಯಾಂಕ್. ಅಲ್ಲಿ ಯಾರಿಗೆ ಕಿಕ್ ಬ್ಯಾಕ್ ತೊಗೊಂಡ್ರೆ ಒಂದು ವೇಳೆ ತೊಗೊಂಡಿರಂತಂದ್ರೆ ನೀವು ಖುಲ್ಲಾ ಮಾಡಿದ್ರೆ ಜನರಿಗೆ ಗೊತ್ತಾಗ್ತದಲ್ಲ, ಜನ ನೋಡಲಿ, ನಿಮ್ಮ ಮುಖಾಂತರ ಗೊತ್ತಾಗಲಿ ಜನರಿಗೆ ಅವ್ಯವಹಾರ ಆಗ್ಯಾರ ಫ್ಯಾಕ್ಟ್ರಿ DCC ಬ್ಯಾಂಕ್ನಾಗ ಅಂತೇಳಿ. ಇವತ್ತು ರೈತರು ಸಾಯ್ಲತ್ತಾರ. ಇವತ್ತು ರೈತರ ಸ್ಥಿತಿ ಏನದ ಇವತ್ತು? ನಾನು ಮತ್ತೊಂದು ಕೇಳ್ತೀನಿ, ನೀವು ಫ್ಯಾಕ್ಟ್ರಿ ಬಗ್ಗೆದಾಗ ಇಷ್ಟು ಮಾತಾಡ್ತಿರಲ್ಲ, ನೀವು 3.5-4 ವರ್ಷ ಆಯ್ತು ಆ ಫ್ಯಾಕ್ಟ್ರಿ ಬಗ್ಗೆ ಹಿತ ಇದ್ದರೆ ಒಂದು ಪಬ್ಲಿಕ್ ಹೋರಾಟ ಮಾಡಿಲ್ಲ, ನೀವು ಒಂದು ಪಬ್ಲಿಕ್ ಮೀಟಿಂಗ್ ಮಾಡಿಲ್ಲ, ನೀವು ಅದ್ರ ಬಗ್ಗೆ ನಿಜವಾಗಿ ಕಳ್ಕಳಿದ್ರೆ ನೀವು ಪಬ್ಲಿಕ್ ಮೀಟಿಂಗ್ ಮಾಡಬೇಕಿತ್ತಲ್ಲ. ಶೇರ್ ಸುಮಾರು 26,000 ಶೇರ್ ಚಂದಾದಾರರು ಇದ್ದಾರೆ ಆ ಫ್ಯಾಕ್ಟ್ರಿದು, ಅವ್ರಿಗೆ ತಗೊಂಡು ಒಂದರ ಮೀಟಿಂಗ್ ಮಾಡಿರಿ. ನೀವು ಸದನದಾಗ ಮಾತಾಡ್ತೀರಿ, ಮತ್ತೊಂದು ಏನಪ್ಪ ಅಂದ್ರೆ ಮ್ಯಾಕ್ ಬೆಂಗಳೂರದಾಗ ಹೋಗಿ ಹೇಳ್ತೀರಿ, ಇಲ್ಲಿ ಬರೋದು ಅದ್ರ ವಿಷಯದಾಗ ಪಬ್ಲಿಕ್ ವಿಷಯನೇ ಮಾಡಲ್ಲ ನೀವು. ಅದು ಆಯ್ತು. ಮತ್ತೊಂದು ಹೇಳಿರಿ ನೀವು, ಈಗ ಪಬ್ಲಿಕ್ ವಿಷಯ ಅಂದ್ರೆ ನಂಗೆ ಮತ್ತೊಂದು ನೆಪ ಹೊಂಟದ. ನೀವೇನಪ್ಪ ಅಂತಂತಂದ್ರೆ ಎಲೆಕ್ಷನ್ದಾಗ ಏನಪ್ಪ ಅಂತಂದ್ರೆ ಎಲ್ಲ ಫ್ಯಾಕ್ಟ್ರಿಗಳು ಹದ್ರಿ ನೀವು. ನಾನು ನಿಮ್ಗೆ ಕೇಳ್ತೀನಿ, ಹಂಗೆ ನೀವು ಒಂದು ಸತ್ತಿರ ಗಡಂತಿದಾಗ ಬಂದು ನಾನು ಫ್ಯಾಕ್ಟ್ರಿ ಬಂದ್ ಮಾಡಿಸ್ತಾ ಅಂತೇಳಿ ಮಾತು ಕೊಟ್ಟಿದ್ದ ನಮ್ಮ ಸರ್ಕಾರ ಇಲ್ಲ. ಇವತ್ತೇನಪ್ಪ ಅಂತಂದ್ರೆ ನಿಮ್ದೆಲ್ಲ ಬೆಂಬಲ ಬೇಕು, ನಡ್ರಿ ನಾವು ಹೋರಾಟ ಮಾಡಕ್ಕೆ ಹೋಗಂತ ಅಂತೇಳಿ ಒಂದು ಸತ್ತಿರ ನೀವು ಬಂದು ಪಬ್ಲಿಕ್ ಮೀಟಿಂಗ್ ಮಾಡಿರಿ. ನೀವು 2024ದಾಗ ಸುಮಾರು 5,000-6,000 ಜನ ತೊಗೊಂಡು ಮಾನ್ಯ ರಾಜಶೇಖರ್ ಪಾಟೀಲ್ ಅವ್ರ ನೇತೃತ್ವದಾಗ ನಾವು ಹೋರಾಟ ಮಾಡಿದೆವು. ಮತ್ತು ನೀವು ಮಾಡಬೇಕಿತ್ತಲ್ಲ, ನಿಮ್ಮಲ್ಲಿ ಪಬ್ಲಿಕ್ ಇಚ್ಛಾಶಕ್ತಿ ಇದ್ರು. ಎರಡನೇದು ನೀವು ಏನಪ್ಪ ಅಂದ್ರೆ ಮೊನ್ನೆ ಏನಪ್ಪ ಅಂತಂದ್ರೆ ಅದು ಪೂರ್ವಭಾವಿದಾಗ ನೀವು ಭೀ ಬಂದಿರಿ, ಪೂರ್ವಭಾವಿದಾಗ ತನು ಮನ ಧನದಿಂದ ನಾವೀ ಹೋರಾಟ ಬೆಂಬಲ ಇರ್ತ ಅಂತ ಹೇಳಿ. ಅದು ಆದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮಂಗಳೂರಿನ ಇವತ್ತಿಗೆ 15-16 ದಿವಸ ಆಯ್ತು ನಾವು ಹೋರಾಟ ಮಾಡಿದಾಗ ಎಲ್ಲಿದ್ರಿ ನೀವು? ನೀವು ಏನೇ ಕಾರ್ಯಕ್ರಮ ಇದ್ರು ನೀವು ಡೆಲ್ಲಿಗೆ ಹೋಗಿರೋ ಬೆಳೆದಿದ್ರಿ, ಪಬ್ಲಿಕ್ ಸಲಕ್ಕೆ ನೀವು ಮಾತು ಕೊಟ್ಟಿದ್ದಿತ್ತಲ್ಲ, ನೀವು ಇರ್ಬೇಕಿತ್ತಲ್ಲ. ಸುಮ್ಮನೆ ನೀವು ಹೆಸರಿಗೆ ನಿಮ್ಗೆ MLA ಆಗೋದಿತ್ತು, ನಿಮ್ಮ ಹಣಿಬಾರಿತ್ತು. ಜನರು ಏನಪ್ಪ ಅಂತಂದ್ರೆ ನೀವಾಗಿಲ್ಲ MLA, ಜನ ನಿಮಗೆ MLA ಮಾಡ್ಯಾರ. ಅದು ನಾವು ಒಪ್ಕೊಂಡೇನಪ್ಪ ಅಂತಂದ್ರೆ ಜನರದ ನಾವು ಭೀ ಒಪ್ಪಿದೆವು. ಯಾಕಂದ್ರೆ ಒಪ್ಪಲೇಬೇಕು ಜನರ ಆದೇಶಕ್ಕೆ MLA ಆಗಿರಿ ನೀವು. ಅದು ನೀವು MLA ಆಗಿದ್ಮ್ಯಾಗ ನೀವು ಎಂಜಾಯ್ಮೆಂಟ್ ಮಾಡೋ ಸಲಕ್ಕೆ MLA ಆಗಿಲ್ಲ, ಪಬ್ಲಿಕ್ ಸರ್ವೆಂಟ್ ಇದ್ರೆ ನೀವು ಪಬ್ಲಿಕ್ ಸೇವಾ ಮಾಡೋ ಸಲಕ್ಕೆ MLA ಆಗಿರಿ ನೀವು. ಏನರ ವಿಷಯ ಬರೋದು ಮಾತಾಡೋದು, ಏನರ ವಿಷಯ ಬರೋದು ಮಾತಾಡೋದು, ಹಂಗಲ್ಲದು ಸಿಸ್ಟಮ್ ಅಲ್ಲದು. ನೀವು ನಿಜವಾದ ನಿಮ್ಮಲ್ಲಿ ಕಳ್ಕಳಿ ತೋರಿಸ್ಬೇಕಾಗಿತ್ತು ಅಂತಂತಂದ್ರೆ ಒಂದರ ಇಂಡಸ್ಟ್ರಿಯಲ್ ಏರಿಯಾ ಸಲಕ್ಕೆ ಒಂದರ ಹೋರಾಟ ಮಾಡಿರಿ ನೀವು. ನಮ್ಮದೇ ಸರ್ಕಾರ ಇದ್ರು ಮಾನ್ಯ ರಾಜಶೇಖರ್ ಪಾಟೀಲ್ ಅವ್ರ ನೇತೃತ್ವದಾಗ ನಾವು ಅವಾಗ ಭೀ ಹೋರಾಟ ಮಾಡಿದೆವು. ಈ ಹೋರಾಟ ಮಾನ್ಯ ಮಾಣಿಕ್ ಪ್ರಭು ಸಂಸ್ಥಾನದಿಂದ ಏನಪ್ಪ ಅಂತಂದ್ರೆ ಆನಂದರಾಜ್ ಪ್ರಭು ನೇತೃತ್ವದಾಗ ಈ ಹೋರಾಟಕ್ಕೆ ನಮ್ಮ ನಾಯಕರು ಏನಪ್ಪ ಅಂತಂದ್ರೆ ಬಹಿರಂಗ ಸರ್ಕಾರ ಖಿಲಾಫಾಗಿ ಏನಪ್ಪ ಅಂತಂದ್ರೆ ಹೋರಾಟ ಬೆಂಬಲ ಮಾಡಿದ್ರು, ಬಂದರು. ಮತ್ತೇನಪ್ಪ ಅಂತಂದ್ರೆ ಅದ್ರ ಸಲುವಾಗಿ ಬೆಂಗಳೂರಿಗೆ ಭೀ ಹೋದ್ರು. ಬೆಂಗಳೂರಿನಲ್ಲಿ ಯಾವ ಅಧಿಕಾರಿಗಳು ಯಾವ ಮಿನಿಸ್ಟರ್ಗಳಿಗೆ ಭೇಟಿ ಆಗಬೇಕು ಮಾಡಿದ್ರು. ಮತ್ತು ನಿಮ್ದೇನು ಇಚ್ಛಾಶಕ್ತಿ ಇದೆ, ನೀವೇನಪ್ಪ ಅಂದ್ರೆ ಎಲೆಕ್ಷನ್ ಇದ್ದಾಗ ನಮ್ಮ ಊರಾಗ ಬಂದು ಭಾಷಣ ಮಾಡಿರಿ, ಮಾತು ಕೊಟ್ಟಿರಿ, 3 ತಿಂಗಳದಾಗ ಬಂದ್ ಮಾಡಿಸ್ತಾ ಅಂತೇಳಿ. ಈಗ ಏನಾರ ಕೇಳಿದ್ರೆ ಸರ್ಕಾರ ನಂದಿಲ್ಲ ಅಂತ ಹೇಳ್ತೀರಿ. ಮತ್ತು ಸರ್ಕಾರ ನಿಮ್ದಿಲ್ಲ ಹೋರಾಟ ಮಾಡಬೇಕಿತ್ತಲ್ಲ, ನೀವು ಹೋರಾಟ ಮಾಡ್ಬೇಕಿತ್ತಲ್ಲ. ಹೋರಾಟ ಮಾಡ್ಲಿಕ್ಕೆ ಯಾರು ಮಾಡಂದ್ರು ನಿಮ್ಗೆ? ಅದಕ್ಕೆ ನಾಯಕರೇ, MLA ಸಾಹೇಬ್ರೆ, ನೀವೇನಪ್ಪ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವೇನೋ ಈ ತಾಲೂಕಾಗ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಒಳಗೆ ನೀವು ಸೋತಿರಿ, ನೀವು ಏನಪ್ಪ ಅಂತಂದ್ರೆ ವಿಫಲರಾಗಿರಿ ಅಂತಕ್ಕಂಥ ಈ ಸಂದರ್ಭದಾಗ ಹೇಳಿ ಮೊದಲು ನಿಮ್ಗೆ 2-3 ಸರ್ತಿ ನೀವು ರಾಜೀನಾಮೆ ಕೊಡ್ರಿ ಅಂತ. ಈಗ ರಾಜೀನಾಮೆ ಕೊಡ್ರಿ ಅಂತ ಹೇಳ್ತಕ್ಕಂಥ ವಿಷಯನೇ ಅಲ್ಲ. ಆಯ್ತು, 1-1.5 ವರ್ಷದಾಗ ಎಲೆಕ್ಷನ್ ಬರ್ತವೆ, ಜನ ತಾನೇ ಯಾರು ರಾಜೀನಾಮೆ ತೊಗೊಂಬಂತ ತೋತದ, ಯಾರಿಗೆ MLA ಮಾಡೋದ ಮಾಡ್ತದೆ. ಈ ಸಂದರ್ಭದಲ್ಲಿ ನಿಮ್ಗೆ ಇನ್ನೂ ಬಿ ಟೈಮ್ ಅದ, ಇನ್ನೂ ಬಿ ಎಚ್ಚೆತ್ಕೊಡ್ರಿ. ಜನರ ಸಲ್ಯಕ್ಕೆ ಮೊಸಳೆ ಕಣ್ಣೀರು ಬೇಡ, ನಿಜವಾದಂಥ ಕಾಳಜಿ ತೋರಿಸಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಡಬಲ್ ಪಾಲಿಸಿ ಬಗ್ಗೆದಾಗ ಮಾತಾಡಿರಿ, ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿರಿ. ಮಾನ್ಯ ನಮ್ದು ಅಭಿಷೇಕ್ ಪಾಟೀಲ್ ಅವರು ಏನಪ್ಪ ಅಂತಂತಂದ್ರೆ ಮೊನ್ನೆ ಸೌದಿಯವರಿಗೆ ಭೇಟಿಯಾಗಿ ಫ್ಯಾಕ್ಟ್ರಿ ಬಗ್ಗೆದಾಗ, ಅಳಿಕೇಡ್ ಫ್ಯಾಕ್ಟ್ರಿ ಬಗ್ಗೆದಾಗ ಹರಾಜ್ ಆಗ್ಬಾರ್ದು ಅಂತೇಳಿ ಮಾನ್ಯ ಮಾಜಿ ಮಂತ್ರಿಗಳಾದಂಥ ರಾಜಶೇಖರ್ ಪಾಟೀಲ್ ಅವ್ರ ಸಂಗಟ ಹೋದಾಗ ಇದು ಏನದ ಮೀಟಿಂಗ್ದಾಗ ಒಂದು ಮಾತು ಮಾಡ್ಯಾರ, ಇಲ್ಲೊಂದು ಮಾಡ್ಯಾರ. ಇದು ನಿಮ್ಗೆ ಡಬಲ್ ಸ್ಟ್ಯಾಂಡರ್ಡ್ ಅದ ಅಂತ ನೀವು ಹೇಳಿರಿ. ನಾನು ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ, ಈ ತಾಲೂಕದಾಗ JJM ವರ್ಕ್ಗಳು ಸುಮಾರು ಊರಾಗ JJM ವರ್ಕ್ಗಳು ಆಗ್ಯಾವ, ಎಲ್ಲಿ ಭೀ ನೀರು ಹೊಂಟಿಲ್ಲ. ಮತ್ತು ಏನಪ್ಪ ಅಂದ್ರೆ MLCಗಳು ಏನಪ್ಪ ಅಂದ್ರೆ ಸದನದಾಗ ಆ ವಿಷಯ ಎತ್ತಿದಾಗ ಆ ಯಾವ ವರ್ಕ್ಗಳವ ಆ ವರ್ಕ್ಗಳ ಮ್ಯಾಗ ಏನಪ್ಪ ಅಂತಂದ್ರೆ ತನಿಖೆ ಕುಂತದ, ಮತ್ತು ಅಧಿಕಾರಿಗಳು ಬಂದು ತನಿಖೆನೂ ಮಾಡ್ಲತ್ತಾರ. ನೀವು ನೀವು ಈ ಭಾಗದ ಶಾಸಕರಿದ್ರ ಅಂತಂದ್ಮ್ಯಾಗ ಆ ತನಿಖೆ ಬಂದದ ಅಂತಂತಂದ್ರೆ ಇವತ್ತು ಹುಣಸಗೆರೆ ಇರ್ಬೋದು, ಇವತ್ತು ದುಬ್ಲಗುಂಡಿ ಇರ್ಬೋದು, ಇವತ್ತು ಮೊಳಕೆರೆ ಇರ್ಬೋದು, ಈ ಭಾಗದಾಗ ಹೋಗಿ JJM ವರ್ಕ್ಗಳು ನೀವು ಏನಾರ ಕರೆಕ್ಟ್ ಆಗಿದೆ, ಇದು ಯಾವಾಗ ಏನಪ್ಪ ಅಂತಂದ್ರೆ ಸದನದಾಗ ಇದು ವಿಷಯ ಬಂದದ ಅಂತಂತಂದ್ರೆ ಇದು ಕರೆಕ್ಟ್ ಅದ ಸುಳ್ಳದ ಅಂತೇಳಿ ಹೋಗಿ ನೀವೇನಾದ್ರೂ ತನಿಖೆ ಮಾಡಿರಾ? ಹೋಗಿ ನೀವೇನಾರ ವಿಸಿಟ್ ಕೊಟ್ಟಿರಾ? ಸಿಂಗಲ್ ಹನಿ ನೀರು ಹೊಂಟಿಲ್ಲ ಯಾವುದು ಇದ್ರಾಗ JJMದಾಗ. ಅದು ಯಾರ ಕರ್ತವ್ಯ ಅದದು? ಅದು ನೋಡ್ರಿ 100 ಕೋಟಿ ರೂಪಾಯಿ ಕೆಲಸ ಅದದು ಒಂದೊಂದು ಊರಿಗೆ. ಫಾರ್ ಎಕ್ಸಾಂಪಲ್ ಇವತ್ತು ಗಡಂತೆಗೆ ಏನಪ್ಪ ಅಂತಂತಂದ್ರೆ JJM 3 ಕೋಟಿ ನಿಯರ್ ಅಬೌಟ್ 3 ಕೋಟಿ ಕೆಲಸ ಅದ, ಅರ್ಧ ಊರು ಕೆಲಸ ಆಗ್ಯದ. ಅಲ್ಲಿ ಬಂದು ನೀವು ಬಂದಿರಿ, ಯಾವಾಗ ಬಂದಿರಿ? ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಹೋಗಿರಿ ಎಲ್ಲ ತಿಳಿ JJM. ಮುಂದೆ ಅದಕ್ಕೆ ಕಾಮಗಾರಿ ಹ್ಯಾಂಗೆ ನಡೆದ ಅಂತ ನೋಡ್ಲಕ್ಕ ನಿಮ್ಮ ಜಿಮ್ಮೆದಾರಿ ಅಲ್ಲಿದು. ಸರ್ಕಾರದ ದುಡ್ಡು ಏನಪ್ಪ ಅಂತಂದ್ರೆ ಜನರದ ತೆರಿಗೆ ದುಡ್ಡು ಪೋಲ್ ಆಗಲ್ದು. ಇದು ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ. ನೀವು ಯಾಕೆ ನೋಡಲ್ ಹೊಂಟಿರಿ ಅಂತಂತಂದ್ರೆ ಕೆಲವೊಂದು JJM ವರ್ಕ್ಗಳು ನಿಮ್ಮ ಸಂಬಂಧಿಕರೇ ಮಾಡ್ಯಾರ, ಆ ದೃಷ್ಟಿಕೋನದಾಗ ನೀವೇನಾರ ಅಲ್ಲಿ ಯಾಕೆ ಹೋಗಿ ನೋಡ್ಲಕ್ಕೆ ಹೋಗ್ಬೇಕು ಅಂತೇಳಿ ನೀವು ನೋಡ್ಲಕ್ಕೆ ಹೋಗಿಲ್ಲ.
ಕೆಲಸಗಳೇನಪ್ಪ ಅಂದ್ರೆ ಅಪೂರ್ಣವಾಗಿ ಕಳಪೆ ಕಾಮಗಾರಿ ಇದು ನಿಮ್ಮ ಕರ್ತವ್ಯದ ಈ ಭಾಗದ ಶಾಸಕರಾಗಿ ಇದು ನಿಮ್ಮ ಕರ್ತವ್ಯದ ಏನಪ್ಪ ಅಂತಂತಂದ್ರೆ ನೀವೇನಪ್ಪ ಅಂತಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಿರಲ್ಲ ಈ JJM ಕೆಲಸಗಳು ಬಿ ನೋಡೋದು ಅಧಿಕಾರ ನಿಮ್ದೇ ಅದಲ್ಲ ಇದು ಬಿ ನಿಮ್ಮ ಡಬಲ್ ಸ್ಟ್ಯಾಂಡರ್ಡಿನೇ ಅದ ಇದು ಯಾವ ಸ್ಟ್ಯಾಂಡರ್ಡ್ ಇದೆ ಡಬಲ್ ಸ್ಟ್ಯಾಂಡರ್ಡ್ ಇಲ್ದ್ರ ಯಾಕಂತಂದ್ರೆ ಅಲ್ಲಿ ಕಳಪೆ ಆಗ್ಯದ ಅಂತೇಳಿ ಏನಪ್ಪ ಅಂತ ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಕೆಲಸಗಳು ನಿಮ್ಮದು ಏನಪ್ಪ ಅಂದ್ರೆ ನಿಮ್ಮದೇ ಮೊನ್ನೆ ಒಬ್ಬರು ಚುಳುಗುಪ್ಪದವರು ಇದು ಮಾಡಿದ್ಮೇಲೆ 542 ಕೋಟಿ ಅನುದಾನ ಬಂದು ನಮಗಂತೇಳಿ ಹೇಳಿದ್ರು ನಾವು 542 ಕೋಟಿ ಕಾಮಗಾರಿ ಎಲ್ಲಾಗ್ಯದ ಈ ತಾಲೂಕದಾಗ ಮೊನ್ನೆ 15ನೇ ಆಗಸ್ಟ್ ದಿವಸ ನಿಮ್ದು ವಿಜನ್ ಹೇಳಬೇಕಿತ್ತು ನೀವು ಎಲ್ಲಿ ತಹಸೀಲ್ ಆಫೀಸ್ದಾಗ 542 ಕೋಟಿ ನೀವು ಏನೇನು ಮಾಡಿರಿ ಎಂಬ ಶ್ವೇತಪತ್ರ ನೀವು ಹೇಳಿದ್ರೆ ಜನರಿಗೆ ಗೊತ್ತಾಗ್ತದಲ್ಲ ಮತ್ತು ನೀವು ಎಲ್ಲಿ ಮಾಡಿರಿ ಗೊತ್ತಾಗಬೇಕಲ್ಲ ಇದು ಇದು ಡಬಲ್ ಸ್ಟ್ಯಾಂಡರ್ಡಿಟಿ ಅಲ್ಲ ನಿಮ್ಮದು ನೀವು ನೋಡ್ರಿ ಡಬಲ್ ಸ್ಟ್ಯಾಂಡರ್ಡಿಟಿ ನೀವು ಮಾಡಿ ಮಾನ್ಯ ಅಭಿಷೇಕ್ ಪಾಟೀಲ್ ಅವರಿಗೆ ನೀವೇನಂದ್ರಿ ಏನಪ್ಪ ಅಂತಂದ್ರೆ ಪ್ರೊಸೀಡಿಂಗ್ ಮಾಡ್ಯಾರ ಅಲ್ಲಿ ಹೋಗಿ ಆ ಪ್ರೊಸೀಡಿಂಗ್ ಮಾಡಿದಾಗ ಅವ್ರಿಗೆ ಏನಾಗಿತ್ತೋ ಗೊತ್ತಿಲ್ಲ ಅಂತ ಅವ್ರು ಬಂದದು ಕನ್ಸರ್ನ್ ಮಾಡ್ತಾರೆ ಆದ್ರೆ ಅವ್ರು ಏನಪ್ಪ ಅಂದ್ರೆ ಪುನಃ ಏನಪ್ಪ ಅಂತಂದ್ರೆ ಈ ಫ್ಯಾಕ್ಟ್ರಿ ಏನಪ್ಪ ಅಂತಂದ್ರೆ ರೈತರದ್ದು ಇದು ರೈತರ ಪರವಾಗಿ ಇರ್ಬೇಕೆಂಬುದೊಂದು ಅವ್ರ ಬಳಿ ಏನಪ್ಪ ಅಂತಂದ್ರೆ ಇರ್ತಕ್ಕಂಥ ಇಚ್ಛಾಶಕ್ತಿಯಿಂದ ಏನಪ್ಪ ಅಂತಂದ್ರೆ ಸರ್ಕಾರ ಮಂತ್ರಿಗೆ ಹೋಗಿ ಹರಾಸ್ ತಡೆಯಿಡ್ರಿ ಅಂತ ಹೇಳ್ಯಾರ ಅವ್ರು ಈವನ್ ಅವ್ರು ಬೆಂಗಳೂರಿಗೆ ಹೋಗೋದು ನನಗೂ ಬಾ ಅಂತಂದ್ರೆ ಅಣ್ಣ ನಾವು ಬೆಂಗಳೂರು ನಡೆದೇವು ಸೌದಿ ಊರು ನಡೆದೇವು ಬರ್ರಿ ಜರ ಹಿಂಗೆ ಮಾಡಮ್ ಅಂತೇಳಿ ನನ್ನ ಹೆಲ್ತ್ ಇಶ್ಯೂ ಇತ್ತು ನಾವು ಹೋಗಿಲ್ಲ ಏನು ಡಬಲ್ ಸ್ಟ್ಯಾಂಡರ್ಡಿ ಆಯಿತು ಡಬಲ್ ಸ್ಟ್ಯಾಂಡರ್ಡಿ ಅಂತಂತಂದ್ರೆ ಕದ್ದಿ ಮುಚ್ಚಿ ಮಾಡಿದಕ್ಕೆ ಡಬಲ್ ಸ್ಟ್ಯಾಂಡರ್ಡಿ ಅಂತ ಸರಿ ಏನಪ್ಪ ಅಂತಂದ್ರೆ ಮಂತ್ರಿ ಬಲ್ ಹೋಗಿ ಅವ್ರು ಹೋಗಿರ್ತಕ್ಕಂಥ ವಿಡಿಯೋಗಳು ಏನಪ್ಪ ಅಂತಂತಂದ್ರೆ ಮೀಡಿಯಾದಾಗ ಬಿಟ್ಟರು ಪ್ರಿಂಟ್ ಮೀಡಿಯಾದಾಗ ಬಂದರು ಅವ್ರೇನು ಕದ್ದಿ ಮುಚ್ಚಿ ಹೋಗಿಲ್ಲ ನೀ ಡಬಲ್ ಸ್ಟ್ಯಾಂಡರ್ಡಿ ಯಾವುದಕ್ಕಂತಾರ ಅಂತಂದ್ರೆ ಕದ್ದಿ ಮುಚ್ಚಿ ಮಾಡೋದಕ್ಕಂತಾರ ಈಗ ನೀವೇನು JJM ಕಾಮಗಾರಿಗಳು ನಿಮ್ಮ ಸೋದರ ಸಂಬಂಧಿಗಳೇನು ಕೆಲಸ ಮಾಡ್ಯಾರ ಅಲ್ಲಿ ಹೋಗಿ ನೀವು ಸಮೀಕ್ಷೆ ಮಾಡಬೇಕಿತ್ತು ಯಾವಾಗ ಅಪವಾದ ಹೊಂಟದಂತಂದ್ರೆ ಇದು ಸುಳ್ಳದ ಕರೆಕ್ಟ್ ಅದ ಇವು ಚಾಲು ಅವ ಬಂದವ ಇದು ಕಳಬೇಕ ಒಂದು ಊರಿಗೆ ಹೋಗಿ ನೀವು ವಿಸಿಟ್ ಪಟ್ಟಿರಿ ನೀವು ಎಲ್ಲ ತಲ್ಲಿ ಗುದ್ಲಿ ಪೂಜೆಗೆ ಹೋಗಿರಿ ಅದ್ರ ಕೆಲಸ ಪ್ರಗತಿ ಯಾರು ನೋಡಬೇಕು ಪ್ರಗತಿ ನೋಡೋ ಸಲಕ್ಕೆ ನಿಮ್ಗೆ ರೆಪ್ರೆಸೆಂಟೇಟಿವ್ ಆಫ್ ತಾಲೂಕಾ ನಿಮ್ಗೇನಪ್ಪ ಅಂತಂದ್ರೆ ಎಲ್ಲ ಜನರು ನೋಡೋಕ್ಕಾಗಲ್ಲ ನಮ್ದೊಂದು ಲೀಡರ್ ಇರಬೇಕು ನಮ್ದೊಂದು ಲೀಡರ್ ಬೇಕೆಂಬ ದೃಷ್ಟಿಕೋನದಾಗ ಜನರು MLA ಮಾಡ್ತಾರೆ ನೀವು MLA ಆಗಿರಿ ಇವತ್ತಿನ ತಾರೀಕಿದಾಗ ಅದಕ್ಕೆ ಡಬಲ್ ಸ್ಟ್ಯಾಂಡರ್ಡಿಟಿ ತಾಲೂಕದಾಗ ನೀವು ಮಾಡ್ಲತ್ತೀರಿ ಆ ಡಬಲ್ ಸ್ಟ್ಯಾಂಡರ್ಡಿಟಿ ಎಂಬುದು ಬಿಡ್ರಿ ಮೀಡಿಯಾದಾಗ ಬರೋದು ಹಿಟ್ ಆ್ಯಂಡ್ ರನ್ ಇವತ್ತಿಗೆ ಒಂದು ಬಿ ವಿಷಯಗಳು ನೀವು ತಾರಕೆ ಕಂತು ಕೊಟ್ಟಿಲ್ಲ ಕೆಣಕ್ತಿರಿ ಬಿಡ್ತೀರಿ ಮತ್ತು ನೆಕ್ಸ್ಟ್ ಏನು ಬಂತಪ್ಪ ಅಂತಂದ್ರೆ ಆ ವಿಷಯ ನೀವು ಮತ್ತೆ ಬಿ ಎತ್ತಲ್ಲ ಮತ್ತೊಂದು ಸರ್ತಿ ಯಾಕಂತಂತಂದ್ರೆ ಹಿಂಗೆ ಒಮ್ಮೆ ಆದಾಗ ಮಾನ್ಯ ಶಾಸಕರು ಏನಪ್ಪ ಅಂತಂದ್ರೆ ವಿರೋಧರ ಗುಡಿ ಪ್ರಮಾಣ ಮಾಡಮಂತ ಅವ್ರು ವಿರೋಧರ ಗುಡಿ ಹೋದಾಗ ಏನಪ್ಪ ಅಂದ್ರೆ ನೀವು ಬೆಂಗಳೂರದಾಗ ಇದ್ರಂತ ಹೇಳಿ ವಾಪಸ್ ಬಂದ ನೀವು ಶಾಸಕರಿನ ಬಂದಿದ್ದ ಬರೋಂತ ಕರಿಬೋದಿತ್ತಲ್ಲ ನೀವು ಏನಿಲ್ಲ ಓನ್ಲಿ ಹಿಟ್ ಆ್ಯಂಡ್ ರನ್ MLA ಇದ್ರಿ ನೀವು ಮುಟ್ಟೋದು ವಿಷಯಗಳು ಮುಟ್ಟೋದು ಓಡೋಗೋದು ಯಾವುದಕ್ಕೆ ಬಿ ನೀವೇನಪ್ಪ ಅಂದ್ರೆ ತಾರ್ಕಿಕ ಅಂತ ಒಯ್ಯಲ್ಲ ಯಾವ ವಿಷಯಕ್ಕೆ ಬಿ ನೀವು ಸೀರಿಯಸ್ ಇಲ್ಲ ನಿಮ್ದು ಡಬಲ್ ಸ್ಟ್ಯಾಂಡರ್ಡಿಟಿ ಇಡೀ ತಾಲೂಕಾ ನೋಡ್ಲತ್ತದ ಅದಕ್ಕೆ ನೀವೇನು ಬೇರೆ ಡಬಲ್ ಸ್ಟ್ಯಾಂಡರ್ಡಿಟಿ ಇಲ್ಲತ್ತೀರಿ ಇದಕ್ಕೆ ನಾವು 100ಕ್ಕೆ 100 ಖಂಡಿಸ್ತೇವೆ ಇದು ತಪ್ಪದ ಮತ್ತು ಮುಂಬರ್ತಕ್ಕಂಥದ್ದಿಂದಾಗ ನೀವೇನು ಅಲ್ಲತ್ತಿರಲ್ಲ ನನ್ನ ಜನಪ್ರಿಯ ಅಂತೇಳಿ ನಿಮ್ಮ ಜನಪ್ರಿಯತೆ ಮುಂಬರ್ತಕ್ಕಂಥ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ದಾಗ ಮಾನ್ಯ ರಾಜಶೇಖರ್ ಪಾಟೀಲ್ ಮಾಜಿ ಮಂತ್ರಿಗಳ ನೇತೃತ್ವದಾಗ MLCಗಳು ಆದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮತ್ತು ಭೀಮರಾವ್ ಪಾಟೀಲ್ ಅವ್ರ ನೇತೃತ್ವದಾಗ ನಾವೇನಪ್ಪ ಅಂತಂದ್ರೆ ಅದು ಏನದ ಅಂಬೋದು ಜನ ಉತ್ತರ ಕೊಡ್ತದೆ ಯಾಕಂತಂದ್ರೆ ಯಾವುದಕ್ಕೆ ಭೀ ಜನನೇ ಉತ್ತರ ಕೊಡ್ತದೆ ಮತ್ತು ನಿಮಗೆ ಭೀ ಏನಪ್ಪ ಅಂತಂದ್ರೆ ಇವತ್ತು MLA ಜನನೇ ಮಾಡಿದ ಮುಂಬರ್ತಕ್ಕಂಥದಿಂದ ಇದೇ ಧೋರಣೆ ನಿಮ್ದಿತ್ತು ಅಂತಂತಂದ್ರೆ ನಿಮಗೆ ಭೀ ಮಾಜಿ ಜನನೇ ಮಾಡ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಧನ್ಯವಾದ.